ಇದು ಎಷ್ಟು ಎಕರೆ ಇರೋದು ಟೋಟಲ್ ಇದು? ಅರ್ಧ ಎಕರೆ. ಇವಾಗ ಎಷ್ಟು ಕ್ವಿಂಟಲ್ ಹಾಕ್ಬೋದು ಇದು ರಾಗಿ? ನಿಮ್ದು 6 ಕ್ವಿಂಟಲ್ ಆಗುತ್ತೆ. ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ. ಬೆಳಿಗ್ಗೆ 10:30 ಟೈಮು. ರನ್ನಳ್ಳಿ ಗ್ರಾಮ ಬಂದಿದ್ದೀನಿ ಸ್ನೇಹಿತರೆ. ಇವತ್ತು ಮುಂಚೆ ಚಿಕ್ಕಣ್ಣನವ್ರದ್ದು ರಾಗಿ ನಾಟಿ ಮಾಡಿದೆ, ಅದಕ್ಕೋಸ್ಕರ ಇವಾಗ ಎಷ್ಟು ದಿನ ಆಗಿದೆ, ಏನು ಎಷ್ಟು ಯಾವ ಥರ ಬೆಳೆದಿದೆ ಏನು ಅಂತ ಕೇಳೋಣ. ಅವ್ರು ಇದ್ದಾರೆ ಏನೋ ಗೊತ್ತಿಲ್ಲ. ರಾಗಿ ನಾಟಿ ಮಾಡಿದ್ದು ಯೂಟ್ಯೂಬ್ ಹಾಕಿದೆ. ಇವಾಗ 1-2 ತಿಂಗಳು ಆಗಿರ್ಬೇಕು ನನ್ನ ಪ್ರಕಾರ. ನೋಡೋಣ ಸ್ನೇಹಿತರೆ ಎಷ್ಟಾಗಿದೆ ಏನು ಅಂತ ಕೇಳೋಣ, ಅವ್ರು ಇದ್ದಾರೆ ಏನು ಅಂತ. ಥ್ಯಾಂಕ್ ಯು ಸ್ನೇಹಿತರೆ. ನಮ್ಮ ವಿಡಿಯೋ ಎಲ್ಲರೂ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಮನಸ್ಸಿಗೆ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ನಮಸ್ಕಾರ. ತಂದೆ ರಾಗಿ ನಾಟಿ ಹಾಕಿರೋ ಜಾಗಕ್ಕೆ ರನ್ನಳ್ಳಿ ಗ್ರಾಮದವರು ಚಿಕ್ಕಣ್ಣನವ್ರ ರಾಗಿ ನೋಡಿ ನಾಟಿ ಹಾಕಿದ್ದು ಟೈಮು ಎಷ್ಟು ತಿಂಗಳಾಗಿರೋದು ಗೊತ್ತಿಲ್ಲ. ಅವ್ರು ಇದ್ದಾರೆ ಏನೋ ನೋಡೋಣ, ಕೇಳೋಣ. ರಾಗಿ ಮಾತ್ರ ಬೊಂಬಾಟ ಬಂದಿದೆ ನೋಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ ರಾಗಿ ಎಷ್ಟು ಚೆನ್ನಾಗಿ ಬಂದೈತೆ. ಹಾಗಪ್ಪ ಅನ್ನ ತುಂಬ ಖುಷಿ ಐತಿದೆ. ರಾಗಿ ಚೆನ್ನಾಗಿ ಬೆಳೆದಿದ್ದಾರೆ ಚಿಕ್ಕಣ್ಣನವರು, ರನ್ನಳ್ಳಿ ಗ್ರಾಮದವರು. ಬಹಳ ಬೊಂಬಾಟಾಗಿದೆ ರಾಗಿ ನೋಡಿ ಸ್ನೇಹಿತರೆ. ಚೆನ್ನ ಮಾತ್ರ ಸೂಪರ್ ಆಗಿದೆ ಸ್ನೇಹಿತರೆ. ರಾಗಿ ಚೆನ್ನ ಮಾತ್ರ ಬೊಂಬಾಟ ಚೆನ್ನಾಗಿ ಬೆಳೆದಿದ್ದಾರೆ. ನೋಡೋಣ ಈ ಥರ ಏನು ಅಂತ ಕೇಳೋಣ ಸ್ನೇಹಿತರೆ. ಸರ್ ನಮಸ್ತೆ. ಏನು ನಾವು ಸುಮಾರು ದಿನ ಆಯಿತು ಬಂದು, 2 ತಿಂಗಳಾಯಿತು. 2 ತಿಂಗಳಾಗಿರ್ಬೇಕು ಸರ್ ನಾಟಿ ಹಾಕಿ? 2 ತಿಂಗಳಾಗಿದೆಯಾ? ರಾಗಿ ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ ಗುರುಳೆ? ತುಂಬ ಬೊಂಬಾಟ ಬಂದಿದೆ ನೋಡಿ ರಾಗಿ. ಚೆನ್ನಾಗಿ ಬೆಳೆದಿದ್ದೀರಾ, ಒಳ್ಳೇದಾಗಲಿ ಗುರುಳೆ. ನಾಟಿ ಹಾಕಿ ಎಷ್ಟು ದಿನ ಆಯಿತು? 2 ತಿಂಗಳಾಯ್ತಾ? ಹೌದಾ? ತಿಂಡಿ ಎಷ್ಟು ತಿಂಗಳು ಹಾಕ್ತಿದ್ರಿ? ಇವಾಗ ಎಷ್ಟು ಎಕರೆ ಇರೋದು ಗುರುಳೆ ಟೋಟಲ್ ಇದು? ಅರ್ಧ ಎಕರೆ. ಇವಾಗ ಎಷ್ಟು ಕ್ವಿಂಟಲ್ ಆಗ್ಬೋದು ಇದು ರಾಗಿ ನಿಮ್ಮದು? 6 ಕ್ವಿಂಟಲ್ ಆಗುತ್ತೆ. ಚೆನ್ನಾಗಿ ಬಂದಿದೆ ಗುರುಳೆ. ತಿಂಡಿ ಆಯ್ತಾ ಗುರುಳೆ? ಹಂಗೆ ನಡಿ ನೋಡೋಣ. ಎಲ್ಲ ಚೆನ್ನಾಗಿ ಬಂದಿದ್ಯಾ? ನೋಡಿ ಸ್ನೇಹಿತರೆ ಬೊಂಬಾಟ ಬೆಳೆದ್ರೆ ನಮ್ಮ ಚಿಕ್ಕಣ್ಣನವರು ರಾಗಿ ಅರ್ಧ ಎಕರೆ. ಇದು ಸೂಪರ್ ಬಂದಿತ್ತು, ಚೆನ್ನಾಗಿ ಮಾತ್ರ. ಅಂದರೆ ತುಂಬ ಇಷ್ಟ ಆಯಿತು. ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ರನ್ನಳ್ಳಿ ಗ್ರಾಮಸ್ಥರು ಚಿಕ್ಕಣ್ಣನವರದು ಇದು ಗದ್ದೆ. ನೋಡಿ ಸ್ನೇಹಿತರೆ ಸೂಪರ್ ಮಸ್ತ ಬಂದಿದೆ ಮಾತ್ರ. ಅರ್ಧ ಎಕರೆ 6 ಕ್ವಿಂಟಲ್ ಆಗುತ್ತಂತೆ ಸ್ನೇಹಿತರೆ. ಸೂಪರ್ ಬಂದಿದೆ ರಾಗಿ ತಾನೆ, ಒಂಬಟ್ಟಿದೆ.
ತುಂಬ ಇಷ್ಟ ಆಯಿತು. ವಿಡಿಯೋ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ 10:30 ಟೈಮು ಸ್ನೇಹಿತರೆ. ನೋಡಿ ನೇರಳೆ ಹಣ್ಣು ಮರ ಮಿಸದ ಇದೆ, ಮತ್ತು ತೆಂಗಿನ ತೋಟನೂ ಇದೆ. ನೋಡಿ ನೇರಳೆ ಹಣ್ಣು ತೆಂಗಿನ ತೋಟ ಎಲ್ಲ ಇದೆ. ನೋಡಿ ಸ್ನೇಹಿತರೆ, ಚಿಕ್ಕಣವ್ರ ಗದ್ದೆ ರಾಗಿ ನಾಟಿ ಹಾಕಿದ ದಿನ ಬಂದು ವಿಡಿಯೋ ಮಾಡಿದ್ದು. ಇವಾಗ ರಾಗಿ ಚೆನ್ನಾಗಿ ಬಂದಿದೆ, ತುಂಬ ಅದ್ಭುತವಾಗಿ ಬೆಳೆದಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ. ಮತ್ತು ಒಂದು 5-6 ಕ್ವಿಂಟಲ್ ಆಗುತ್ತಂತೆ, ಒಳ್ಳೇದಾಗಲಿ. ಮತ್ತು ಅವ್ರ ಅಣ್ಣವರು ಮತ್ತು ಅವ್ರ ಅಣ್ಣವ್ರ ಮಗ ಸೆಲ್ಫಿ ಹಿಡಿದಲ್ಲಿ ಇದ್ದಾರೆ. ಅವ್ರಿಗೂ ತುಂಬ ಧನ್ಯವಾದಗಳು. ತುಂಬ ಅದ್ಭುತವಾಗಿದೆ ಸ್ನೇಹಿತರೆ. ರಾಗಿ ಮಾತ್ರ ನಾಟಿ ಹಾಕಿದ ದಿನ ಬಂದಿತ್ತು ಸ್ನೇಹಿತರೆ. ಇವಾಗಂತ ತುಂಬ ಚೆನ್ನಾಗಿ ಬೆಳೆದಿದ್ದಾರೆ. ನೋಡಿ ರಾಗಿ ತಾನೆ ಎಷ್ಟು ಚೆನ್ನಾಗಿದೆ, ಬಂಡು ಬಂಡಾಗಿ. ನೋಡಿ ಎಷ್ಟು ಚೆನ್ನಾಗೈತೆ. ನೋಡಿ ಸ್ನೇಹಿತರೆ, ನಮ್ಮ ರಮ್ಮಳ್ಳಿ ಗ್ರಾಮದವ್ರದ್ದು ಇದು ಪಕ್ಕದ ಜಮೀನು. ಬೆಂಡೆ ಗಿಡ ಹಾಕಿದ್ದಾರೆ. ಒಂದು 10 ಕುಂಟೆ ಬರ್ಬೋದು ನನ್ನ ಪ್ರಕಾರ ಸ್ನೇಹಿತರೆ. 10 ಕುಂಟೆ ಇದೆಯಾ? ಓಕೆ 10 ಕುಂಟೆ ಇದೆ. ನೋಡಿ ಸ್ನೇಹಿತರೆ, ಬೆಂಡೆ ಗಿಡ ತುಂಬ ಹಾಯಿಸಿದ್ದಾರೆ, ನೀರೆಲ್ಲ ತಿಂಡಿ ಹಾಕಿದ್ದಾರೆ. ಮಹಾದೇವ್ ಅಂತ ನಮ್ಮ ರಮ್ಮಳ್ಳಿ ಗ್ರಾಮದವ್ರದ್ದು. ಬೆಂಡೆ ಚೆನ್ನಾಗಿ ಬೆಳೆದಿದ್ದಾರೆ, ನಾಟಿ ಮಾಡಿದ್ದಾರೆ, ಬೀಜ ಹಾಕಿ ಪೈರೆಲ್ಲ ಬಂದಿದೆ. ನೋಡಿ ಸ್ನೇಹಿತರೆ, ನಿಮ್ಮ ಹೆಸರೇನು ಸರ್? ನಾಗು ಅವರು, ರಮ್ಮಳ್ಳಿ ಗ್ರಾಮದವ್ರು. ಇವರು ಅವ್ರ ಹತ್ರ ಕೆಲಸ ಮಾಡೋರು. ಅವರಿಲ್ಲ ಮದೇವರು, ಅದಕ್ಕೆ ನಾಗವರು ಇದ್ದಾರೆ. ಅವರು ವಿಡಿಯೋ ಮಾಡಿ ಸರ್ ಅಂತ ಹೇಳಿದರು, ಅದಕ್ಕೆ ಮಾಡ್ತಾ ಇದ್ದೀನಿ. ಅವ್ರು ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ. ನೋಡಿ ಭಾಳ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ. ಬೆಂಡೆ ಮಾತ್ರ ತುಂಬ ಬೀಜ ಹಾಕಿ ಪೈರು ಬರ್ಸಿ ತಿಂಡಿ ಹಾಕಿದ್ದಾರೆ. ತಿಂಡಿ ಹಾಕ್ಬಿಟ್ಟು ಎಲ್ಲ ಹೋಗಿದ್ದಾರೆ. ನೋಡಿ ಸ್ನೇಹಿತರೆ, ತಿಂಡಿದು ಹಾಕಿದ್ರೆ ತೋರಿಸ್ತೀನಿ. ನೋಡಿ ತಿಂಡಿ ಹಾಕಿದ್ದಾರೆ, ಪೈರೆಲ್ಲ ತುಂಬ ಚೆನ್ನಾಗಿದೆ. ನೋಡಿ 10 ಕುಂಟೆ ಇದು. ನೋಡಿ ಸ್ನೇಹಿತರೆ, ಹಾಗೆ ಎಲ್ಲ ವಿಡಿಯೋ ಮಾಡಾಯ್ತು. ಹೊರಟೆ ರಮ್ಮಳ್ಳಿ ಗ್ರಾಮಕ್ಕೆ ಬಂದಿದ್ದೀನಿ. ಚೆನ್ನಾಗಿ ಬೆಳೆದಿದ್ದಾರೆ ರಾಗಿನ. ನೋಡಕ್ಕೆ ಕಣ್ಸಾಲದು ಸ್ನೇಹಿತರೆ, ತುಂಬಾ ಅದ್ಭುತವಾಗಿದೆ. ನೋಡಿ ಸ್ನೇಹಿತರೆ, ಇದು ಪುದೀನ ಸೊಪ್ಪು. ಇದು 10 ಕುಂಟೆ ಹಾಕಿದ್ದಾರೆ. ನೋಡಿ ಅವರು ಎಲ್ಲ ಕಟ್ ಮಾಡಿದ್ದಾರೆ, ಸೇಲ್ ಮಾಡಿದ್ದಾರೆ. ಅವ್ರು ಚಿಕ್ಕಣ್ಣವ್ರದ್ದು ಇದುವೆ ಪುದೀನ ಸೊಪ್ಪು ಬೆಳೆದಿದ್ದಾರೆ.
ಸ್ನೇಹಿತರೆ, ನಮ್ಮ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಮತ್ತು ನಿಮ್ಮ ಕುಟುಂಬದವರಿಗೆ ದೇವರು ಆಯುಷು ಮತ್ತು ಆರೋಗ್ಯ ಕೊಟ್ಟು ಕಾಪಾಡಲಿ. ನಿಮ್ಮೆಲ್ಲರ ಸಹಕಾರ ಮತ್ತು ಪ್ರೀತಿ ಇರಲಿ ಸ್ನೇಹಿತರೆ, ಇಷ್ಟಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.